ಕೆಳಗಿನ ದಾಳದಲ್ಲಿ ಒಂದರ ವಿರುದ್ಧ ಮುಖದಲ್ಲಿರುವ ಸಂಖ್ಯೆ ಯಾವುದು ಅಥವಾ ಎಷ್ಟು ಅಂತ ಕೇಳ್ತಾರೆ. ದಾಳ ಅಂದ್ರೆ ಏನು? ಡೈಸ್ ಅಂತೀವಿ ನಾವು ಇಂಗ್ಲೀಷ್ನೊಳಗೆ. ಏನಂತೀವಿ? ಡೈಸ್ ಅಂತೀವಿ. ಒಂದು ದಾಳಕ್ಕೆ ಅಥವಾ ಒಂದು ಡೈಸಕ್ಕೆ ಒಟ್ಟು ಎಷ್ಟು ಮೇಲ್ಮುಖಗಳಿರ್ತಾವೆ? 6 ಮುಖಗಳಿರ್ತಾವೆ. ಎಷ್ಟು ಮುಖಗಳಿರ್ತಾವೆ? 6 ಮುಖಗಳಿರ್ತಾವೆ. ಒಂದು ಡೈಸವನ್ನು ಅಥವಾ ಒಂದು ದಾಳವನ್ನು ನೀವು ಯಾವುದೇ ಒಂದು ದಿಕ್ಕಿನಿಂದ ನೋಡ್ರಿ, ಅದು ನಿಮಗೆ ಕೇವಲ 3 ಮುಖಗಳು ಮಾತ್ರ ಕಾಣಿಸ್ತದೆ. 4 ಕಾಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇಕಾದಾಗ ನೋಡ್ರಿ ನೀವು, ಇದು ಆದಲ್ಲಿ ಇದು 1 ಮುಖ 2 ಮುಖ 3 ಮುಖ, 1 ಮುಖ 2 ಮುಖ 3 ಮುಖ, 1 ಮುಖ 2 ಮುಖ 3 ಮುಖ, ಬೇಕಾದಷ್ಟು ತೋರಿ. ಈ ಥರನಾಗಿ ತೋರಿ ಡೈಸ್ಗಳು, ಈ ಥರನಾಗಿ ಮಾಡಿರಿ. ಅವಾಗಾದ್ರೂ 3 ಕಾಣಿಸ್ತದೆ. 1 2 3. ನೀವು ಹಂಗೆ ಬೇಕಾದಂಗೆ ನೋಡ್ರಿ. ಒಟ್ಟು 3 ಸರ್ಫೇಸ್ ಏರಿಯಾ, 3 ಮೇಲ್ಮುಖಗಳು ಮಾತ್ರ ನಮಗೆ ಕಣ್ಣಿಗೆ ಕಾಣಿಸ್ತಾವೆ. ಅಂದ್ರೆ ಕಣ್ಣಿಗೆ 3 ಕಾಣಿಸ್ತಾವೆ ಅಂದ ಕೂಡಲೇ 3 ಇರ್ತಾವೆ ಅಂತ ಅರ್ಥ ಅಲ್ಲ. ಇನ್ನು 3 ಮರೆಯಾಗಿರ್ತಾವೆ. ಇನ್ನು 3 ಏನಾಗಿರ್ತಾವೆ? ಮರೆಯಾಗಿರ್ತಾವೆ. ಹೌದಾ? ಹೌದೇನಲ್ಲ? ಪ್ರಶ್ನೆಯಲ್ಲಿ ಏನೇನಿಕತ್ತಾರ? ಒಂದರ ವಿರುದ್ಧ ಮುಖ ಯಾವುದು? ಮೊಟ್ಟ ಮೊದಲನೇದ್ದು ಒಂದು ಟೆಕ್ನಿಕ್ ಏನಪ್ಪ ಅಂತಂದ್ರೆ ಉಪಯೋಗ ಮಾಡೋದು. ಅದು ಸರಿ ಆಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ 2 ಅದ, ಇಲ್ಲಿ 2 ಅದ, ಇಲ್ಲಿ 2 ಇಲ್ಲ. ಹೌದಾ? ಇಲ್ಲಿ 2 ಅದಪ್ಪ ಅಂದ್ರೆ ಇದು 2 ಅದನ್ನಿಲ್ಲ. ಇಲ್ಲಿ 2 ಅದ. ಈ 2ವನ್ನು ಯಾವ ಥರ ರೊಟೇಷನ್ ಮಾಡಬೇಕು? ಕ್ಲಾಕ್ ವೈಸ್ ಅದಂಗೆ ರೊಟೇಷನ್ ಮಾಡಿರಿ. ಕ್ಲಾಕ್ ವೈಸ್ ಅಂದರೆ ಹೆಂಗೆ ತಿರುಗ್ತದೆ? ಕ್ಲಾಕ್ ವೈಸ ಹಿಂಗೆ ತಿರುಗ್ತದೆ. ಹೌದಲ್ಲ? ಆ ಥರ ತಿರ್ಸ್ಕೊತ್ತು. 2 ಆಮೇಲೆ 3 ಆಮೇಲೆ 5 ಬರ್ದೆ. ಒಂದನೇ ಡ್ಯಾಶ್ ಅಂತ ಬರ್ದೆ ನಾನು. ಇನ್ನು ಇಲ್ಲಿ 2 ಅದ, ಇಲ್ಲಿದಿಂದ ಇದು ಹಿಂಗೆ ತಿರುಗಿಸ್ತೀನಿ. ಆವಾಗ ಏನಾಯಿತು? 2 ಕೆಳಗೆ 2 ಬಂತು. ಎಲ್ಲಿಂದ ಪ್ರಾರಂಭ ಮಾಡಿರ್ತೀವಿ? ಒಂದೇ ಸಂಖ್ಯೆ ಅದಾವಲ್ಲ 2, ಅದಕ್ಕೆ ಇಲ್ಲಿಂದ ಪ್ರಾರಂಭ ಮಾಡೀನಿ, ಇದು ಇಲ್ಲಿಂದ ಪ್ರಾರಂಭ ಮಾಡೀನಿ. ಮತ್ತು 2 ಕೆಳಗೆ ಇದನ್ನು ಇಲ್ಲಿಂದ ಪ್ರಾರಂಭ ಮಾಡೋದಲ್ಲ. 2 ಅದಲ್ಲ, ಇಲ್ಲಿ 2 ಕಾಮನ್ 2 ಅದ, ಅದಕ್ಕೆ 2ರಿಂದಲೇ ಪ್ರಾರಂಭ ಮಾಡೋದು. ಅದು ಕ್ಲಾಕ್ ವೈಸ್. ಇನ್ನು 2 ಆಯಿತು. 2 ಆಗಿದ್ದು ನೆಕ್ಸ್ಟ್ ಅದು ಬರೀಬೇಕು 4, ಆಮೇಲೆ 1 ಬರೀಬೇಕು. ಇದು ಏನಾದ ಏರಿಯಾ? ಇವು 2 ಇದರ ಇರುವಂಥದ್ದು. 2ರ ವಿರುದ್ಧ 2 ಬರ್ತದೆ ಅಂದಂಗೆ ಆಗ್ತದೆ. ಅವ್ರು ಏನಂತಾರೆ? 1ರ ವಿರುದ್ಧ ಅಂತಾರೆ. 1ರ ವಿರುದ್ಧ ಏನದಿಲ್ಲಿ? 5 ಅದ. 1ರ ವಿರುದ್ಧ 5 ಅದ. ಹೀಗಾಗಿ ರೈಟ್ ಆಪ್ಷನ್ಸ್ ಡಿ ಅಂತ ಹಾಕ್ತೀರಿ. ಅದು ರಾಂಗ್ ಆಗ್ಬಿಡ್ತದೆ. ಯಾಕೆ? ಸ್ವಲ್ಪ ಬೋರ್ಡ್ ಕಡೆ ನೋಡಿರಿ. 1ರ ವಿರುದ್ಧ 5 ಇತ್ತು ಅಂದ್ರೆ 5 ಕಾಣಿಸ್ಬಾರ್ದು ನಮಗೆ. 1ರ ವಿರುದ್ಧ 5 ಆದಪ್ಪ ಅಂದ್ರೆ 5 ಕಾಣಿಸ್ಬಾರ್ದು. ಹೌದಲ್ಲ? ಅಂದರೆ 5 ಕಾಣಿಸ್ತದಲ್ಲ ಇಲ್ಲಿ. ಅಂದ್ರೆ 1ರ ವಿರುದ್ಧ 5 ಅದ ಅಥವಾ 5ರ ವಿರುದ್ಧ 1 ಅದಪ್ಪ ಅಂದ್ರೆ 5 ಯಾಕೆ ಕಾಣಿಸ್ಬೇಕು? ಇಲ್ಲಿ ನಮಗೆ ಕಾಣಿಸ್ಲಿಕ್ಕತ್ತದ. ಅಂದ್ರೆ ಇದು ರಾಂಗ್. ಇಟ್ ಈಸ್ ಪರ್ಫೆಕ್ಟ್ಲಿ ರಾಂಗ್. ಮತ್ತು ಹೆಂಗೆ ಮಾಡೋದು ರೀ? ಹೆಂಗೆ ಮಾಡೋದು? ಈ ಸಿಸ್ಟಮನ್ನು, ಈ ರೀತಿಯನ್ನು, ಈ ಒಂದು ಮೆಥಡನ್ನು ನಾವು ಇಲ್ಲಿ ಉಪಯೋಗ ಮಾಡೋಂಗಿಲ್ಲ. ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2, ಇಲ್ಲಿ 1 ಅದನ್ನ ಇಲ್ಲಿ 1 ಅದ. 1ರ ವಿರುದ್ಧ ಯಾವ್ಯಾವ ಅದಾವೆ ನೋಡ್ರಿ. 1ದಾಗಿಂದ ಯಾವ್ಯಾವ ಕಾಣಿಸ್ತದೆ ನಮಗೆ? 1 ಇದರಲ್ಲಿ 6 ಕಾಣಿಸ್ತದ, 5 ಕಾಣಿಸ್ತದೆ. ಹೌದಲ್ಲ? ಮತ್ತೆ ಯಾವ ಕಾಣಿಸ್ತಾವ? 1ದಾಗಿಂದ ಆಮೇಲೆ 1ದಾಗಿಂದ 2 ಕಾಣಿಸ್ತದ, 3 ಕಾಣಿಸ್ತದ. ಹೌದಲ್ಲ? 3 ಕಾಣಿಸ್ತದೆ. 1ರ ವಿರುದ್ಧ 2 ಕಾಣಿಸ್ತದೆ, 3 ಕಾಣಿಸ್ತದೆ, 4 ಕಾಣಿಸ್ತದೆ. 4 ಕಾಣಿಸ್ತದೆ ಅಂದ್ರೆ ಇವೆರಡರಲ್ಲಿ ಯಾವುದು ಕಾಣಿಸಲಾಗ ನಮಗೆ? 1 ಕಾಣಿಸ್ತದ, 6 ಕಾಣಿಸ್ತದ, 5 ಕಾಣಿಸ್ತದ, 2 ಕಾಣಿಸ್ತದ, 3 ಕಾಣಿಸ್ತದ. ಕಾಣದೇ ಇರುವ ಸಂಖ್ಯೆ ಯಾವುದು? 3. ಹೀಗಾಗಿ ನಮ್ಮ ಆಪ್ಷನ್ಸ್, ರೈಟ್ ಆಪ್ಷನ್ಸ್ 3. ಇದನ್ನು ಮತ್ತೆ ಇನ್ನೂ ಹೇಳ್ಕೊತ ಹೋಗ್ತೀನಿ. ಮುಂದಿನ ಟೆಕ್ನಿಕ್ ಪೂರ್ತಿ ಎಲ್ಲ ಅಷ್ಟು ಒಂದು 5-6 ಲೆಕ್ಕಗಳನ್ನ ಬಿಡಿಸಿದಾಗ ಇದು ಹ್ಯಾಂಗೆ ಅನ್ನೋದು ಗೊತ್ತಾಗ್ತದೆ. ಈ ಸದ್ಯ ನಿಮ್ಮ ತಲೆಯೊಳಗೆ ಇನ್ನೂ ಒಂದು ಸ್ವಲ್ಪ ಪೆಂಡಿಂಗ್ ಆದ ಆ ವಿಚಾರವನ್ನು ಮುಂದಿನ ಲೆಕ್ಕದಲ್ಲಿ ಬರ್ತದೆ. ಹಂತ ಹಂತವಾಗಿ ನೀವು ಹೇಳ್ಕೊತ ಹೊಂಟೀನಿ ನಾನು. ನೋಡಿರಿ, ಕ್ವಶನ್ ನಂಬರ್ 2 ನೋಡಿರಿ. ಸ್ವಲ್ಪ ಡಿಸೈನ್ ಚೇಂಜ್ ಅದ. ಏನದ ನೋಡಿರಿ, ಒಂದು ದಾಳವು 4 ರೀತಿಯಲ್ಲಿ ಕೊಡಲಾಗಿದೆ. 4 ದಾಳಗಳಲ್ಲ, 4 ಡೈಸ್ಗಳು ಒಂದೇ ದಾಳವನ್ನು
ಒಮ್ಮೆ ಹಿಂಗೆ ಇಡೋದು, ಒಮ್ಮೆ ಹಿಂಗೆ ಇಡೋದು, ಒಮ್ಮೆ ಹಿಂಗೆ ಇಡೋದು, ಒಮ್ಮೆ ಹಿಂಗೆ ಇಡೋದು, ಈ ಥರನಾಗಿ ಮಾಡೀವಿ. ಈ ಥರನಾಗಿ ಮಾಡೀವಿ, ಅದು 4 ಥರನಾಗಿ ಇಟ್ಟೀವಿ. ಹಿಂಗೆ ಅವ್ರೇನಂತಾರೆ, ಎರಡರ ವಿರುದ್ಧ ಮುಖದಲ್ಲಿರುವ ಸಂಖ್ಯೆ ಯಾವುದು, ಎರಡರ ಅಪೋಸಿಟ್ ಯಾವುದು ಬರ್ತದೆ ಅಂತ ಕೇಳ್ತಾರೆ. ನೋಡು ಭಾಳ ಸರಳ ಅದ. ಇಲ್ಲಿನೂ 2 ಅದ, ಇಲ್ಲಿನೂ 2 ಅದ, ಹೌದನಲ್ಲ? ಅಂದರೆ ಇದನ್ನು ಏನು ಮಾಡಬೇಕು, ಈ ಥರನಾಗಿ ರೊಟೇಷನ್ ಮಾಡಿರಿ. ಅಂದರೆ 2 2 4 3. ಇಲ್ಲಿ 2 ಅದ, ಇದನ್ನು ಹಿಂಗೆ ರೊಟೇಷನ್ ಮಾಡಿರಿ. ಅಂದರೆ 2 ಕೆಳಗೆ 2 ಬಂತು, ಆಮೇಲೆ 3, ಆಮೇಲೆ 1. ಅಂದ್ರೆ ಏನು ಅನ್ನಿಸ್ತದೆ ಸರ್ ನಿಮಗೆ? ಅವ್ರು ಏನಂತ ಎರಡರ ವಿರುದ್ಧ ಅಂತಾರೆ. ಅಂದರೆ ಇಲ್ಲಿ 2 ಕಾಣಿಸ್ತದೆ, 2 ಕಾಣಿಸ್ತದಲ್ಲ, ಆಗೋದಿಲ್ಲ. 2ರ ವಿರುದ್ಧ 2 ಹೇಗೆ ಬರ್ತದೆ? 2ರ ವಿರುದ್ಧ ಬೇರೆ ಸಂಖ್ಯೆ ಬರಬೇಕಲ್ಲ, ಹೌದನಲ್ಲ? ಅಂದರೆ ಈ 2 ಏನದಲ್ಲ, ಈ 2 ಏನದಲ್ಲ, ಈ 2 ಇಲ್ಲಿ 2 ಅದ, 2 ಅದ, 1 3 4 ಅದ. ಕಾಣದಿರುವ ಸಂಖ್ಯೆ ಯಾವುದು? ಕಾಣದಿರುವ ಸಂಖ್ಯೆ ಯಾವುದು? 5. ಕಾಣದಿರುವ ಸಂಖ್ಯೆ ಯಾವುದು? 5. ರೈಟ್ ಆಪ್ಷನ್ಸ್ ಬಿ. ಸರ್ ಬೇಕು ಇನ್ನೊಂದು ಸಲ ಚೆಕ್ ಮಾಡ್ಕೊರಿ, ಈ ವರ್ಡ್ ಚೆಕ್ ಮಾಡ್ಕೊರಿ, ಇದ್ರಾಗ ಸಿಗ್ತದನು. ಅಂದರೆ ಇಲ್ಲಿ ಏನದ, ಇಲ್ಲಿ 4 ಅದ, 4 ಹಿಂಗೆ ಮಾಡಬೇಕು. ಯಾವ ಥರನಾಗಿ? ಈ ಥರನಾಗಿ ರೊಟೇಷನ್ ಆಗಬೇಕು. ಅಂದ್ರೆ 4 5 3. ಇಲ್ಲಿನೂ 4 ಅದ, ಇದನ್ನು ಈ ಥರನಾಗಿ ರೊಟೇಷನ್ ಮಾಡ್ಕೊರಿ. ಅಂದ್ರೆ 4 2 6, ಹೌದಲ್ಲ? ಅವ್ರೇನಂತಾರೆ, ಎರಡರ ವಿರುದ್ಧ ಮುಖ ಅಂತಾರೆ. 2ರ ವಿರುದ್ಧ ಮುಖ ಅಂದರೆ ಇದು ಆಯಿತು. ಅಂದರೆ 2ಕ್ಕೆ ಏನು ವಿರುದ್ಧ ಆಯಿತು? 5 ವಿರುದ್ಧ ಆಯಿತು. 2ಕ್ಕೆ ಏನು ವಿರುದ್ಧ ಆಯಿತು? 5 ವಿರುದ್ಧ ಆಯಿತು. ಹೀಗಾಗಿ ನಮ್ಮ ಆನ್ಸರ್ ಯಾವುದು? 5 ಆಯಿತು. ಅಂದರೆ 2ಕ್ಕೆ 5 ವಿರುದ್ಧವಾಗಿತ್ತು. ಆ ಥರನಾಗಿ ನೋಡಿಕೊಂಡ್ರೂ ಕನ್ಫರ್ಮ್ ಆಗ್ತದೆ, ಈ ಥರನಾಗಿ ನೋಡಿಕೊಂಡ್ರೂ ಕನ್ಫರ್ಮ್ ಲೆಕ್ಕದ. ರೈಟ್ ಆಪ್ಷನ್ಸ್ ಬಿ. ಕೆಳಗೆ ನೀಡಿದ ಬಿಚ್ಚಿಟ್ಟ ದಾಳವನ್ನು ವೀಕ್ಷಿಸಿದಾಗ 3 ಚುಕ್ಕಿಗಳ ವಿರುದ್ಧ ಮುಖದಲ್ಲಿ ಚುಕ್ಕೆಗಳೆಷ್ಟು? ಅಂದರೆ ಯಾವುದರ ವಿರುದ್ಧ ಯಾವುದು ಬರ್ತದೆ ಅಂತ ತಿಳ್ಕೊಬೇಕು. ಮೊದಲು ನಾವು ಮೊಟ್ಟ ಮೊದಲು ಏನು ತಿಳ್ಕೊಬೇಕು, ಯಾವುದರ ವಿರುದ್ಧ ಯಾವುದಂದ್ರೆ ಇದರ ವಿರುದ್ಧ ಯಾವುದು ಬರ್ತದೆ? ಇದು ಬರ್ತದೆ, ಹೌದಲ್ಲ? ಇದರ ವಿರುದ್ಧ ಇದು ಬಂತು. ಆಮೇಲೆ ನೆಕ್ಸ್ಟ್ ಮತ್ತೆ ಯಾವುದು ಬರ್ತದೆ? ಇದು ಏನಾಗಲ್ಲ, ಇದ್ರ ವಿರುದ್ಧ ಬರ್ತದ, ಇದು ವಿರುದ್ಧ ಆಯಿತು. ಉಳಿದಿದ್ದೇನೇನು ಇದಕ್ಕೆ ಇದು ಬಂದುಬಿಡ್ತದೆ. ರೈಟ್ ಆಪ್ಷನ್ಸ್ ಡಿ. ಕ್ವಶನ್ ನಂಬರ್ 4 ನೋಡ್ರಿ. ಇದು ಬಿಚ್ಚಿಟ್ಟ ಹಾಳೆಯನ್ನು ದಾಳದ ಆಕಾರಕ್ಕೆ ತಂದಾಗ ಹೇಗೆ ಕಾಣಿಸುತ್ತದೆ? ಹಿಂಗೆ ಕಾಣಿಸ್ತದೆ, ಹಿಂಗೆ ಕಾಣಿಸ್ತದೆ, ಹಿಂಗೆ ಕಾಣಿಸ್ತದೆ, ಹಿಂಗೆ ಕಾಣಿಸ್ತದೆ ಅಂತ ABCD ಅಂತ 4 ಆಪ್ಷನ್ಸ್ಗಳು ಕೊಟ್ಟಾರ. ಈಗ ಮೊಟ್ಟ ಮೊದಲೇ ನಾವು ಏನು ಮಾಡಬೇಕು, ಇಲ್ಲಿ ಯಾವುದರ ವಿರುದ್ಧ ಯಾವುದು ಬರ್ತದೆ ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಈಗ ಇವೆರಡು ಹಿಂಗೆ ಜೋಡಿಸ್ಬಿಟ್ಟೆ ಬಂದರೆ ಇವೆರಡು ವಿರುದ್ಧ ಆಗ್ತಾವನಿಲ್ಲ. ಇದಕ್ಕೆ ಇದು ವಿರುದ್ಧ ಆಯಿತು. ಅಂದರೆ ಏನಾಯಿತು? 4ಕ್ಕೆ ಏನು ವಿರುದ್ಧ ಆಯಿತು? 6 ವಿರುದ್ಧ ಆಯಿತು. ಅಂದರೆ 4 ಕಂಡಾಗ 6 ಕಾಣಿಸ್ಬಾರ್ದು, 6 ಕಂಡಾಗ 4 ಕಾಣಿಸ್ಬಾರ್ದು. ಪಾಯಿಂಟ್ ನಂಬರ್ ಬಂದು. ಯಾಕಂದರೆ ದಾಳದಲ್ಲಿ 3 ಫೇಸ್ಗಳನ್ನ ಕಾಣಿಸ್ತಾವ ನಮಗೆ, ಹೌದಲ್ಲ? ಡೈಸ್ದಲ್ಲಿ. ಇನ್ನು ಈ 1ಕ್ಕೆ ಯಾವುದು ವಿರುದ್ಧ ಆಗ್ತದೆ? ಈ 1ಕ್ಕೆ ಯಾವುದು ವಿರುದ್ಧ ಆಗ್ತದೆ? 2 ವಿರುದ್ಧ ಆಗ್ತದೆ. ಇದು ಈ ಕಡೆ ಬಂತು, ಇದು ಈ ಕಡೆ ಬಂತು. ಅಂದ್ರೆ 1ಕ್ಕೆ ಯಾವುದು ವಿರುದ್ಧ ಆಯಿತು? 2 ವಿರುದ್ಧ ಆಯಿತು. ಇನ್ನು 5ಕ್ಕೆ 3 ವಿರುದ್ಧ ಆಗ್ತದೆ. ಅಂದ್ರೆ 5ಕ್ಕೆ ಏನಾಗ್ತದೆ? 3 ವಿರುದ್ಧ ಆಗ್ತದೆ. ಇದು ಇದರದ್ದು ತತ್ವ, ಪ್ರಿನ್ಸಿಪಲ್ ಇದು. ಇಲ್ಲಿ ನೋಡಿರಿ, 2 ಕಂಡದ, 2 ಕಂಡಾಗ 1 ಕಾಣಬಾರ್ದು. ಓಕೆ, ಇದು ಬರೋಬ್ಬರಿ ಅನಿಸ್ತದೆ. ಆಮೇಲೆ ನೆಕ್ಸ್ಟ್ ನೋಡಿರಿ, ಇಲ್ಲಿ 5 ಕಂಡಾಗ 5ರ ವಿರುದ್ಧ ಯಾವುದದ? ಇಲ್ಲಿ 3 ಅದ. 5ರ ವಿರುದ್ಧ 3 ಕಾಣಬಾರ್ದು ರೀ, ಇದು ಕಾಣಕತ್ತದಲ್ಲ, ಇದು ಆಪ್ಷನ್ಸ್ ರಾಂಗ್. ಇನ್ನು ನೆಕ್ಸ್ಟ್ ನೋಡಿರಿ, ಇಲ್ಲಿ 4 ಅದ, 4ರ ವಿರುದ್ಧ 6 ಕಾಣಿಸ್ಬಾರ್ದು, 6 ಕಾಣಕತ್ತದ, ಇದನ್ನೂ ಆಯ್ತು ರೀ.
ಇನ್ನು ನೆಕ್ಸ್ಟ್ ನೋಡ್ರಿ 5 ಅದ. 5 ಅಂದ್ರೆ ಇಲ್ಲಿ 5 ಅದ. 5ರ ವಿರುದ್ಧ 3 ಕಾಣಿಸ್ಬಾರ್ದು. 3 ಕಾಣಕತ್ತದಲ್ಲ, ಇದನ್ನೂ ಆಯಿತು. ರೈಟ್ ಆಪ್ಷನ್ಸ್ ಡಿ. ಚೆಕ್ ಮಾಡ್ಕೊರಿ. ಪ್ರಶ್ನೆ ಕ್ರಮಾಂಕ 5 ನೋಡ್ರಿ. ಕೆಳಗೆ ನೀಡಿದ ಹಾಳೆಯನ್ನು ದಾಳಾಕಾರದಲ್ಲಿ ರಚಿಸಿದಾಗ ಹೇಗೆ ಕಾಣಿಸುತ್ತದೆ ಅಂತ ಕೇಳ್ತಾರೆ. ಅದರಲ್ಲಿ ಯಾವ ಒಂದು ಫೇಸವನ್ನು ಯಾವ ವಿರುದ್ಧ ಫೇಸಿಗೆ ಬರ್ತದೆ, ಒಂದು ವಿರುದ್ಧ ಫೇಸ್ಗಳು ಯಾವ್ಯಾವ ಅನ್ನೋದು ಟೋಟಲ್ ನಾವು ಕಂಡ್ಕೋಬೇಕು. ಮೊಟ್ಟ ಮೊದಲು ನಾವು ಏನು ಮಾಡಬೇಕು, 4ರ ವಿರುದ್ಧ ಯಾವುದಾಗ್ತದ? 2 ಆಗ್ತದೋ ನಿಲ್ಲೋ? 2 ಆಗ್ತದ? 6 ಆಗ್ತದೋ? 4ರ ವಿರುದ್ಧ 2 ಆಗ್ತದೆ. ಅಂದ್ರೆ 4ರ ವಿರುದ್ಧ ಯಾವುದಾಗ್ತದ? 2 ಆಯ್ತು. ಆಮೇಲೆ ನೆಕ್ಸ್ಟ್ ಮುಂದೆ 5ರ ವಿರುದ್ಧ ಯಾವುದಾಗ್ತದ? 5ರ ವಿರುದ್ಧ 6 ಆಗ್ತದ. ಅಂದ್ರೆ 5ರ ವಿರುದ್ಧ ಎಷ್ಟು? 6 ಆಯಿತು. ಆಮೇಲೆ 3ರ ವಿರುದ್ಧ 1, 3ರ ವಿರುದ್ಧ 1 ಆಯಿತು. ಅಂದ್ರೆ 4 ಕಂಡಾಗ 2 ಕಾಣಬಾರ್ದು, 2 ಕಂಡಾಗ 4 ಕಾಣಬಾರ್ದು, 5 ಕಂಡಾಗ 6 ಕಾಣಬಾರ್ದು, 6 ಕಂಡಾಗ 5 ಕಾಣಬಾರ್ದು, 3 ಕಂಡಾಗ 1 ಕಾಣಬಾರ್ದು, 1 ಕಂಡಾಗ 3 ಕಾಣಬಾರ್ದು. ಅಂದ್ರೆ ದಾಳವನ್ನು ನಾವು ನೋಡಿದೆವಪ್ಪ ಅಂದ್ರೆ ಕೇವಲ 3 ಮೈಗಳು ಮಾತ್ರ ನಮಗೆ ಕಾಣಿಸ್ತಾವೆ. ಈ ಹಿಂಗೆ ಕಾಣಿಸ್ತದೆ ನೋಡಿರಿ. ಇಲ್ಲಿ ನಮಗೆ 3 ಕಾಣಲಾಕತ್ತದ, ಅಂದ್ರೆ 1 ಕಾಣಿಸೋದಿಲ್ಲ. ಇದ್ರ ಪ್ರಕಾರ ಬರೋಬರ ಆಯಿತು. ಇನ್ನು 5 ಕಂಡಾಗ 6 ಕಾಣಿಸ್ಬಾರ್ದು, 5 ಕಾಣಿಸ್ತದೆ, 6 ಕಾಣಿಸ್ತದೆ, ಇದು ತಪ್ಪಾಯಿತು, ರಾಂಗ್. ಇನ್ನು ನೆಕ್ಸ್ಟ್ ಆಪ್ಷನ್ಸ್ ಬಿಗೆ ಬರ್ರಿ. 6 ಅಥವಾ 1ರಿಂದ ಪ್ರಾರಂಭ ಮಾಡೋಣ. 1 ಕಂಡಾಗ 1 ಅದಲ್ಲಿ, 1 ಕಂಡಾಗ 3 ಕಾಣಬಾರ್ದು, ರೈಟ್ ಆಪ್ಷನ್ಸ್ ಇಲ್ಲೇ ಹೋಗೇ ಬಿಡುತ್ತಲ್ಲ. ಇನ್ನು ನೆಕ್ಸ್ಟ್ ಈ ಕಡೆ ನೋಡಿರಿ, 1 ಕಂಡಾಗ ಏನು ಕಾಣಬಾರ್ದು? 3 ಕಾಣಬಾರ್ದು, ಕಾಣೋದಿಲ್ಲ. ಇನ್ನು 2 ಕಂಡಾಗ ಇಲ್ಲಿ 2 ಅದ, 2 ಕಂಡಾಗ 4 ಕಾಣಬಾರ್ದು, ಇದನ್ನೂ ಆಯಿತು. ದ ರೈಟ್ ಆಪ್ಷನ್ಸ್ ಡಿ.